ಹಾಯ್ ಸ್ನೇಹಿತರೆ, ನಾನು ನಂಜನಾಯಕ್. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಲ್ಯಾಂಡ್ ಸರ್ವೇರ್, PDO ಮತ್ತು ಬೀಟ್ ಫಾರೆಸ್ಟರ್ ಎಕ್ಸಾಮಿಗೆ ಯೂಸ್ಫುಲ್ ಆಗಿರುವಂತಹ ಒಂದು ಜಿಯೋಗ್ರಫಿ ರಿಲೇಟೆಡ್ MCQ ಕ್ವಶನ್ಸನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಇದೇ ಡಿಸೆಂಬರ್ 9ನೇ ತಾರೀಕುವರೆಗೂ ಕೂಡ ಎಕ್ಸ್ಟ್ರಾ ಪೋಸ್ಟನ್ನು ಕೊಟ್ಟು ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ಅದರ ಸದುಪಯೋಗವನ್ನು ಪಡ್ಕೊಳ್ಳಿ. ಹಾಗೆ PDO ಮತ್ತು ಬೀಟ್ ಫಾರೆಸ್ಟರ್ ಎಕ್ಸಾಮ್ ಬರೆಯೋದಕ್ಕೆ ತಯಾರಿಯನ್ನು ನಡೆಸ್ತಿದ್ರಿ, ಅವರಿಗೆಲ್ಲರಿಗೂ ಕೂಡ ಯೂಸ್ ಆಗೋ ರೀತಿಯಲ್ಲಿ ಈ ಒಂದು ಪ್ರಶ್ನೆಗಳನ್ನು ಇವತ್ತು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ ನೋಟಿಫೈ ಆಗಿ ಅಂತ ಹೇಳ್ತಾ, ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ಲ್ಯಾಂಡ್ ಸರ್ವೇರ್ ಮತ್ತು ಲ್ಯಾಂಡ್ ಸರ್ವೇರ್ ಪೇಪರ್ ಫಸ್ಟ್ ಆ್ಯಂಡ್ ಪೇಪರ್ ಸೆಕೆಂಡ್ ಬೀಟ್ ಫಾರೆಸ್ಟರ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕ್ಲಾಸಸ್ಸನ್ನು ಕೂಡ ನಾವು ಲಾಂಚ್ ಮಾಡಿದ್ದೀವಿ. ಸೊ ಯಾರಿಗೆ ಆನ್ಲೈನ್ ಕ್ಲಾಸಸ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೋ ನೀವು ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪ್ ಅಂತ ಡೌನ್ಲೋಡ್ ಮಾಡಿಕೊಂಡು ಸೊ ಯಾವ ಕೋರ್ಸ್ ಬೇಕೋ ಆ ಕೋರ್ಸನ್ನು ನೀವು ಪಡ್ಕೋಬಹುದು. ಓಕೆ ಸ್ನೇಹಿತರೆ, ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ಈ ಪಂಚಾಯತ್ ರಾಜ್ ರಿಲೇಟೆಡ್ ಆಗಿರುವಂತಹ RDPR ಎನ್ನುವಂತಹ ಒಂದು ಮ್ಯಾಗ್ಝಿನನ್ನು ಕೂಡ ರಿಲೀಸ್ ಮಾಡಿದ್ದೀವಿ. ಇದು ಕೇವಲ 99 ರೂಪಾಯಿಗೆ ನಿಮಗೆ ಮ್ಯಾಗ್ಝಿನ್ ಕೂಡ ಸಿಗತ್ತೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಿದ್ರೆ ಇಲ್ಲಿ ಕೊಡುವಂಥ ನಂಬರಿಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. 9071673831 or 32. ಸೊ ಈ ನಂಬರಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ರಿ ಅಂತ ಹೇಳ್ತಾ, ಸೊ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಈ ಕೆಳಗಿನಗಳಲ್ಲಿ ಯಾವುದು 2ನೇ ಅಕ್ಟೋಬರ್ 2021ರಂದು ಅಧಿಕೃತವಾಗಿ ಬಳ್ಳಾರಿ ಜಿಲ್ಲೆಯಿಂದ ವಿಭಜಿತವಾಗಿ ಅಸ್ತಿತ್ವಕ್ಕೆ ಬಂದ ವಿಜಯನಗರ ಜಿಲ್ಲೆ ಅಡಿ ಬರುವ ತಾಲೂಕಾಗಿಲ್ಲ ಅಂತ ಕೇಳಿದನು. ನೋಡಿ, ಪ್ರಶ್ನೆಯಲ್ಲಿ ಎಂತಾಗಿದೆ, ಆದರೆ ಆಪ್ಷನ್ನು ಭಾಳ ಈಸಿ ಇರುತ್ತೆ. ಅಕ್ಟೋಬರ್ 2, 2021ರಂದು ಕರ್ನಾಟಕದಲ್ಲಿ ಒಂದು ಹೊಸ ಜಿಲ್ಲೆ ರಚನೆಯಾಯಿತು. ಆ ಜಿಲ್ಲೆ ಯಾವುದಪ್ಪ ಅಂದರೆ ಅದೇ ವಿಜಯನಗರ ಜಿಲ್ಲೆ ಅಂತ. ಈ ವಿಜಯನಗರ ಜಿಲ್ಲೆ ಕರ್ನಾಟಕದ ಎಷ್ಟನೇ ಜಿಲ್ಲೆಯಪ್ಪ ಅಂದರೆ ಇದು 31ನೇ ಜಿಲ್ಲೆ. 31ನೇ ಜಿಲ್ಲೆ. ಹಾಗಾದರೆ ಈ ವಿಜಯನಗರ ಜಿಲ್ಲೆ ಯಾವ ಜಿಲ್ಲೆಯಿಂದ ಪ್ರತ್ಯೇಕವಾಯಿತು ಅಂತ ಕೇಳಿದಾಗ ಇದು ಬಳ್ಳಾರಿ ಜಿಲ್ಲೆಯಿಂದ ವಿಭಾಗಗೊಂಡು ಹೊಸ ಜಿಲ್ಲೆಯಾಗಿ ರಚನೆಯಾಯಿತು. ಈ ವಿಜಯನಗರ ಜಿಲ್ಲೆಯಲ್ಲಿ ಯಾವೆಲ್ಲ ತಾಲೂಕುಗಳು ಬರ್ತವೆ ಅಥವಾ ಎಷ್ಟು ತಾಲೂಕುಗಳಿದೆ ಅಂತಲೂ ಕೂಡ ನೋಡಬೇಕಾಗತ್ತೆ. ಹಾಗಾದರೆ ಇಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ಗಳನ್ನು ಅಬ್ಸರ್ವ್ ಮಾಡೋದಾದರೆ ಹರಪನಹಳ್ಳಿ, ಹಗರಬೊಮ್ಮನಹಳ್ಳಿ, ಹೊಸಪೇಟೆ, ಕಂಪ್ಲಿ ಅಂತ ಇದೆ. ಸೊ ಇದರಲ್ಲಿ ಸರಿಯಾದಂಥ ಉತ್ತರವನ್ನು ಮ್ಯಾಪಲ್ಲಿ ನಾವು ನೋಡಿಬಿಡೋಣ, ನಿಮಗೆ ಕ್ಲಿಯರ್ ಆಗುತ್ತೆ ಯಾವ್ಯಾವ ಜಿಲ್ಲೆಗಳು ಎಲ್ಲೆಲ್ಲಿ ಕಂಡು ಬರ್ತಾವಂತ. ಈ ವಿಜಯನಗರ ಜಿಲ್ಲೆಯಲ್ಲಿರುವಂತಹ ಪ್ರಮುಖ ತಾಲೂಕುಗಳು ಯಾವ್ಯಾವುದು ನೋಡಿ ಸ್ನೇಹಿತರೆ. ಫಸ್ಟ್ ಒಂದು ಹೊಸಪೇಟೆ ತಾಲೂಕು ಕಂಡು ಬರುತ್ತೆ, ಹಗರಿಬೊಮ್ಮನಹಳ್ಳಿ, ಹೂವಿನ ಹಡಗಲಿ, ಹರಪನಹಳ್ಳಿ, ಕೊಟ್ಟೂರು, ಕೂಡ್ಲಿಗಿ ಅಂತ ಒಟ್ಟು ಎಷ್ಟು ತಾಲೂಕುಗಳಿದಾವಪ್ಪ ಅಂದರೆ 6 ತಾಲೂಕುಗಳು ಇಲ್ಲಿ ಕಂಡು ಬರ್ತಾವೆ. ಕ್ಲಿಯರಾ? ಹೊಸಪೇಟೆ, ಹಗರಿಬೊಮ್ಮನಹಳ್ಳಿ, ಹೂವಿನ ಹಡಗಲಿ, ಹರಪನಹಳ್ಳಿ, ಕೊಟ್ಟೂರು ಮತ್ತು ಕೂಡ್ಲಿಗಿ ಎನ್ನುವಂತಹ ಒಟ್ಟು 6 ತಾಲೂಕುಗಳನ್ನು ವಿಜಯನಗರ ಜಿಲ್ಲೆಯಲ್ಲಿ ಸೇರಿಸಲಾಗಿದೆ. ಹಾಗಾದರೆ ಆ 6 ತಾಲೂಕುಗಳಲ್ಲಿ ಯಾವ್ಯಾವುದು ಕಂಡು ಬರ್ತವೆ? ಹರಪನಹಳ್ಳಿ ಕಂಡು ಬರುತ್ತೆ, ಹಗರಿಬೊಮ್ಮನಹಳ್ಳಿ ಇದೆ, ಹೊಸಪೇಟೆ ಇದೆ, ಆದರೆ ಕಂಪ್ಲಿ ಒಂದು ಅಲ್ಲ. ಇದು ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. ಯಾವುದು? ಮೊದಲನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾಗಿರುತ್ತೆ. ಹಾಗಾದರೆ ಕಂಪ್ಲಿ ಅನ್ನುವಂಥದ್ದು ಯಾವ ಜಿಲ್ಲೆಗೆ ಸೇರಿರುವಂಥದ್ದಪ್ಪ ಅಂತ ಕೇಳಿದರೆ ಇದು ಬಳ್ಳಾರಿ ಜಿಲ್ಲೆಯ ಒಂದು ತಾಲೂಕಾಗಿರುತ್ತೆ. ಯಾವುದು? ಕಂಪ್ಲಿ. ಇದು ರೀಸೆಂಟಾಗಿ ಆ್ಯಡ್ ಆಗಿರುವಂತಹ ಒಂದು ಜಿಲ್ಲೆ ಆಗಿರೋದ್ರಿಂದ ಆ ಜಿಲ್ಲೆಯ ಬಗ್ಗೆ ಪ್ರಶ್ನೆ ಕೇಳುವಂಥ ಸಾಧ್ಯತೆಗಳಿರ್ತವೆ. ಹಾಗಾದರೆ ಈ ವಿಜಯನಗರ ಜಿಲ್ಲೆಯ ಕೇಂದ್ರ ಸ್ಥಾನ ಎಲ್ಲಿದೆ ಅಥವಾ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳಿದರೆ ಅದು ಹೊಸಪೇಟೆ ಇದರ ಕೇಂದ್ರ ಕಚೇರಿ ಇರುವಂಥದ್ದು. ಯಾವ ಜಿಲ್ಲೆದು? ವಿಜಯನಗರ ಜಿಲ್ಲೆ ಹೆಡ್ ಕ್ವಾರ್ಟರ್ ಇರೋದು ಹೊಸಪೇಟೆಯಲ್ಲಿ ಕಂಡುಬರುತ್ತೆ. ಸೊ ಇದಿಷ್ಟು ಕೂಡ ನಮಗೆ ಈ ವಿಜಯನಗರ ಜಿಲ್ಲೆಯ ಬಗ್ಗೆ ಬೇಸಿಕ್ ಮಾಹಿತಿ ನಾವು ತಿಳ್ಕೊಂಡಿರಬೇಕಾಗತ್ತೆ. ನೆಕ್ಸ್ಟ್ 2ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಈ ಕೆಳಗಡೆ ನೀಡಲಾದ ಜೋಡಿಗಳನ್ನು ಪರಿಗಣಿಸಿ ಬೆಟ್ಟಗಳು ಸ್ಥಾಪಿತವಾಗಿರುವ ಜಿಲ್ಲೆಗಳು. ಅಂದರೆ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಬೆಟ್ಟಗಳು ಕಂಡು ಬರ್ತಾವಂಥೇಳಿ ಇಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ಆಯ್ಕೆ ಮಾಡಬೇಕಾಗತ್ತೆ. ಮುಳ್ಳಯ್ಯನಗಿರಿ ಇರುವಂಥದ್ದು ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದರೆ ಅದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದು ಸರಿಯಾಗಿರುವಂತಹ ಒಂದು ಆಪ್ಷನ್ ಆಗಿರುತ್ತೆ.
ಮುಳ್ಳಯ್ಯನಗಿರಿ ಇದೆಯಲ್ಲ, ಇದು ಕರ್ನಾಟಕದ ಅತಿ ಎತ್ತರವಾದಂತಹ ಒಂದು ಪರ್ವತ ಶಿಖರನು ಕೂಡ ಹೌದು. ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ಅಂತ ಕೇಳಿದರೆ ಅದು ಮುಳ್ಳಯ್ಯನಗಿರಿ. ಇದರ ಎತ್ತರ ಎಷ್ಟಪ್ಪ ಅಂದರೆ 1913 ಮೀಟರ್ ಅಷ್ಟು ಎತ್ತರವನ್ನು ಹೊಂದಿದೆ ಮುಳ್ಳಯ್ಯನಗಿರಿ. ಎರಡನೇ ನೋಡಿ, ಕೊಡಚಾದ್ರಿ ಅಂತ ಇದೆ. ಆ ಕೊಡಚಾದ್ರಿ ಇರುವಂಥದ್ದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದರೆ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಅದು ಸರಿಯಾಗಿದೆ. ಈ ಶಿವಮೊಗ್ಗ ಜಿಲ್ಲೆಯ ಅತಿ ಎತ್ತರವಾದಂತಹ ಪರ್ವತ ಶಿಖರ ಯಾವುದಪ್ಪ ಅಂದರೆ ಕೊಡಚಾದ್ರಿ. ಹೈಯೆಸ್ಟ್ ಪೀಕ್ ಇನ್ ಶಿವಮೊಗ್ಗ ಡಿಸ್ಟಿಕ್ ಕೊಡಚಾದ್ರಿ. ನೆಕ್ಸ್ಟ್ ನಂದಿ ಬೆಟ್ಟ ಅಂತ ಇದೆಯಲ್ಲ, ನಂದಿ ಬೆಟ್ಟ ಅನ್ನುವಂಥದ್ದು ಎಲ್ಲಿದೆ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಕೇಳಿರುವಂಥದ್ದು. ಇದು ತಪ್ಪಾಗಿದೆ. ಹಾಗಾದರೆ ನಂದಿ ಬೆಟ್ಟ ಎಲ್ಲಿದೆ ಅಂತ ಕೇಳಿದಾಗ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ? ಅದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಡಿಸ್ಟಿಕ್ ಯಾವುದಿದು? ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಹಿಲ್ಸ್ ಯಾವುದಪ್ಪ ಅಂದರೆ ನಂದಿ ಬೆಟ್ಟ. ಮಲೆ ಮಹದೇಶ್ವರ ಬೆಟ್ಟ ಅಂತ ಇದೆಯಲ್ಲ, ಇದು ಮೈಸೂರು ಜಿಲ್ಲೆ ಅಂತ ಇಲ್ಲಿ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಮಲೆ ಮಹದೇಶ್ವರ ಇರೋದು ಮೈಸೂರು ಜಿಲ್ಲೆಯಲ್ಲ, ಅದು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರ 1 ಮತ್ತು 2 ಮಾತ್ರ ಸರಿಯಾಗಿರ್ತವೆ. ಹಾಗಾದರೆ 3 ಮತ್ತು 4 ತಪ್ಪಿದೆ. ಮೇಲೆ ನೀಡಲಾದ ಜೋಡಿಗಳಲ್ಲಿ ಯಾವುದು ಸರಿಯಾಗಿದೆ ಅಥವಾ ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳಿದಾಗ 1 ಮತ್ತು 2 ಮಾತ್ರ ಹೊಂದಾಣಿಕೆಯಾಗಿರೋದನ್ನು ಇಲ್ಲಿ ನಾವು ನೋಡ್ಬೋದು. ಎ ಅನ್ನೋದು ಸರಿಯಾದಂಥ ಉತ್ತರ ಎಷ್ಟನೇ ಪ್ರಶ್ನೆಗೆ? 2ನೇ ಪ್ರಶ್ನೆಗೆ. ಹಾಗಾದರೆ ಸ್ನೇಹಿತರೆ 3ನೇ ಪ್ರಶ್ನೆಗೆ ಹೋಗೋಣ. ಮುರ್ರಾ ಇದು ಯಾವ ಪ್ರಾಣಿಯ ತಳಿ ಅಂತ ಕೇಳಿರೋಂಥದ್ದು. ಮುರ್ರಾ ಎನ್ನುವಂಥದ್ದು ಯಾವ ಕೆಟಗರಿಗೆ ಸೇರಿರುವಂಥದ್ದು? ಅದು ಆಕಳುನ ಅಥವಾ ಎಮ್ಮೆನ, ಕುರಿನ, ಆಡು ಅಂತ ಕೇಳಿರೋಂಥದ್ದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎಮ್ಮೆ ತಳಿ. ಮುರ್ರಾ ಎನ್ನುವಂಥದ್ದು ಯಾವ ಕೆಟಗರಿಗೆ ಸೇರುತ್ತಪ್ಪ ಅಂದರೆ ಅದು ಒಂದು ಎಮ್ಮೆ ತಳಿಯಾಗಿರುತ್ತೆ. ಸೊ ಮುರ್ರಾ ತಳಿಯನ್ನು ನೋಡಿದಿರಾ? ಇದೇ ಮುರ್ರಾ ತಳಿ. ಈ ಮುರ್ರಾ ತಳಿ ಮೂಲ ಅಂತ ನೋಡಿದಾಗ ಇದರ ಮೂಲ ಎಲ್ಲಪ್ಪ ಅಂದರೆ ಹರಿಯಾಣದಿದು. ಹರಿಯಾಣ. ಸೊ ಈ ಮುರ್ರಾ ತಳಿಯನ್ನು ಅತಿ ಹೆಚ್ಚು ಹಾಲಿನ ಉತ್ಪಾದನೆಗೆ ಬಳಸುವಂತಹ ಒಂದು ತಳಿಯಾಗಿರುತ್ತೆ ಮುರ್ರಾ ತಳಿ. ಈ ತಳಿಯನ್ನು ನಮ್ಮ ಕರ್ನಾಟಕದಲ್ಲಿ ಈ ಬೆಳಗಾವಿ, ವಿಜಯಪುರ ಜಿಲ್ಲೆಗಳ ಭಾಗದಲ್ಲಿ ಅತಿ ಹೆಚ್ಚು ಸಾಕ್ತಾರೆ. ಆದರೆ ಮೂಲ ಅಂತ ನೋಡಿದಾಗ ಎಲ್ಲಿದ್ದು? ಹರಿಯಾಣ ಮೂಲವಾಗಿರುತ್ತೆ. ಸೊ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕ ಏನಿದೆಯಲ್ಲ ಅದು ಅತಿ ಹೆಚ್ಚು ದನಗಳನ್ನು ಸಾಕುವಂತಹ ಜಿಲ್ಲೆಗಳಾಗಿರ್ತವೆ. ಬಟ್ ಉತ್ತರ ಕರ್ನಾಟಕದಲ್ಲಿ ಎಮ್ಮೆಗಳನ್ನು ಹೆಚ್ಚು ಸಾಕ್ತಾರೆ. ಯಾಕಂದರೆ ಎಮ್ಮೆಗಳು ಮೂಲ ಉದ್ದೇಶನೇ ಹಾಲಿನ ಉತ್ಪಾದನೆಗೋಸ್ಕರ. ದನಗಳನ್ನು 2 ಉದ್ದೇಶಕ್ಕಾಗಿ ಬಳಕೆ ಮಾಡ್ತೀವಿ. ಒಂದು ಹಾಲಿಗೋಸ್ಕರನೂ ಬಳಕೆ ಮಾಡ್ತೀವಿ, ಇನ್ನೊಂದು ಭಾರ ಎಳೆಯುವಂತಹ ಉದ್ದೇಶಕ್ಕೂ ಕೂಡ ಬಳಕೆ ಮಾಡ್ತೀವಿ. ಸೊ ನೀವು ಹಳ್ಳಿಕಾರ್ ತಳಿ ಅಂತ ಕೇಳಿರ್ಬೋದು, ಆಲಂಬಾಡಿ ತಳಿ ಅಂತ ಕಂಡುಬರುತ್ತೆ. ಸೊ ಅವೆಲ್ಲವೂ ಕೂಡ ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂತಹ ದನದ ತಳಿಗಳಾಗಿರ್ತವೆ. ಸೊ 3ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, 4ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಭವಾನಿ, ಚಿನ್ನಾರ್, ಹೇಮಾವತಿ, ಹೊನ್ನುಹೊಳೆ, ಕಬ್ಬಿನಿ ಇವುಗಳು ಕೆಳಗಿನ ಯಾವ ನದಿಗಳ ಉಪನದಿಗಳು ಅಂತ ಇದೆ. ಯಾವ್ಯಾವ ನದಿ ಹೆಸರು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಭವಾನಿ ನದಿ ಅಂತ ಇದೆ, ಚಿನ್ನಾರ್ ನದಿ ಅಂತ ಇದೆ, ಹೇಮಾವತಿ ಮತ್ತು ಹೊನ್ನುಹೊಳೆ ಅಂತ ಮತ್ತು ಕಬ್ಬಿನಿ 5 ನದಿಗಳನ್ನು ಕೊಟ್ಬಿಟ್ಟು ಯಾವ ನದಿಯ ಉಪನದಿ ಅಂತ ಕೇಳಿರೋಂಥದ್ದು. ಇಷ್ಟೊಂದು ಕೊಟ್ಟರೆ ನಿಮಗೆ ಭಾಳ ಈಸಿ ಅನ್ನಿಸ್ಬಿಡುತ್ತೆ. ಯಾಕಂದರೆ ಯಾವುದಾದ್ರು ಒಂದು ಉಪನದಿ ಗೊತ್ತಿರತ್ತಾ, ಆವಾಗ ನಾವು ಆನ್ಸರನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀವಿ. ಸಿಂಗಲ್ ಕೊಟ್ಟಾಗ ಸ್ವಲ್ಪ ಕಷ್ಟ ಅನಿಸುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಇವೆಲ್ಲವೂ ಕೂಡ ಕಾವೇರಿ ನದಿಯ ಉಪನದಿ ಆಗಿರುತ್ತೆ. ಹಾಗಾದರೆ ಈ ಭವಾನಿ ನದಿ ಏನಿದೆಯಲ್ಲ ಇದು ಯಾವ ಒಂದು ರಾಜ್ಯದಲ್ಲಿ ಹರಿಯುವಂಥ ನದಿ ಅಂತ ಕೇಳಿದರೆ ತಮಿಳುನಾಡಿನಲ್ಲಿ ಹರಿಯುತ್ತೆ. ಭವಾನಿ ನದಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತಿದೋ? ತಮಿಳುನಾಡಿನಲ್ಲಿ ಹರಿಯುವಂತಹ ಒಂದು ನದಿಯಾಗಿರುತ್ತೆ. ಸರಿ, ಈ ಭವಾನಿ ನದಿ ತಮಿಳುನಾಡಿನಲ್ಲಿ ಹರಿಯುತ್ತಲ್ಲ, ಇದಕ್ಕೆ ಒಂದು ಉಪನದಿ ಇದೆ ಮೋಯಾರ್ ಅಂತ. ಮೋಯಾರ್ ಎನ್ನುವಂತಹ ಒಂದು ಉಪನದಿ ಇದೆ. ಈ ಮೋಯಾರ್ ಉಪನದಿ ಇದೆಯಲ್ಲ ಇದು ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿಯಲ್ಲಿ ಹರಿಯುವಂತಹ ನದಿಯಾಗಿರುತ್ತೆ. ಇದು ಭವಾನಿ ನದಿಯ ಉಪನದಿ. ಭವಾನಿ ಯಾವ ನದಿ ಉಪನದಿ? ಹಾಗಾದರೆ ಕಾವೇರಿ ನದಿಯ ಪ್ರಮುಖ ಉಪನದಿ ಆಗಿರುತ್ತೆ. ನೆಕ್ಸ್ಟು ಚಿನ್ನಾರ್ ಅಂತ ಇದೆಯಲ್ಲ, ಈ ಚಿನ್ನಾರ್ ಎನ್ನುವಂಥದ್ದು ಅಮರಾವತಿ ನದಿಯ ಉಪನದಿ. ಅಮರಾವತಿ ನದಿಯ ಉಪನದಿ. ಈ ಅಮರಾವತಿ ನದಿ ಇದೆಯಲ್ಲ ಯಾವ ನದಿ ಉಪನದಿ ಅಂದರೆ ಇದು ಕಾವೇರಿ ನದಿಯ ಉಪನದಿ ಅಮರಾವತಿ.
ಕಾವೇರಿ ನದಿಯ ಉಪನದಿಗಳಲ್ಲಿ ಅತಿ ದೊಡ್ಡ ಉಪನದಿ ಯಾವುದಪ್ಪ ಅಂದರೆ ಅಮರಾವತಿ. ಇದು ಕೇರಳ ಮತ್ತು ತಮಿಳುನಾಡಿನಲ್ಲಿ ಹರಿಯುವಂತಹ ನದಿಯಾಗಿರುತ್ತೆ. ನೋಡಿ, ಅಮರಾವತಿ ನದಿಗೆ ಚಿನ್ನಾರ್ ಎನ್ನುವಂಥದ್ದು ಉಪನದಿ ಕಂಡುಬರುತ್ತೆ. ಈ ಚಿನ್ನಾರ್ ಎನ್ನುವಂತಹ ನದಿ ಕೇರಳ ಮತ್ತು ತಮಿಳುನಾಡಿನ ಗಡಿಯಾಗಿರುತ್ತೆ. ಬಾರ್ಡ್ರಲ್ಲಿ ಹರಿಯುವಂಥ ನದಿ ಇದು. ಕೇಳ್ಬೋದು, ಕೇರಳ ಮತ್ತು ತಮಿಳುನಾಡಿನ ಗಡಿಯಲ್ಲಿ ಹರಿಯುವಂಥ ನದಿ ಯಾವುದಪ್ಪ ಅಂದರೆ ಅದು ಚಿನ್ನಾರ್ ನದಿ ಆಗಿರುತ್ತೆ. ನೆಕ್ಸ್ಟ್ 3ನೇ ನದಿಗೆ ಹೋಗೋಣ. ಹೇಮಾವತಿ ನದಿ ಅಂತ ಇದೆ. ಹೇಮಾವತಿ ನದಿ ಕಾವೇರಿ ನದಿಯ ಉಪನದಿ. ಈ ಹೇಮಾವತಿ ನದಿಗೆ ಒಂದು ಜಲಾಶಯವನ್ನು ಕಟ್ಟಿದ್ದಾರೆ. ಆ ಜಲಾಶಯ ತುಂಬ ಇಂಪಾರ್ಟೆಂಟು, ಗೋರೂರು ಜಲಾಶಯ ಅಂತ ಕೇಳಿದಿರಲ್ಲ. ಗೋರೂರು ಜಲಾಶಯ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನಲ್ಲಿ ಕಂಡುಬರುವಂತಹ ಒಂದು ಜಲಾಶಯವಾಗಿರುತ್ತೆ. ಹೇಮಾವತಿ ನದಿಗೆ ಕಟ್ಟಿರುವಂಥದ್ದು. ಆ ಹೇಮಾವತಿ ನದಿಗೆ ಒಂದು ಉಪನದಿ ಇದೆ, ಅದರ ಹೆಸರು ಯಗಚಿ ಅಂತ. ಯಗಚಿ ಎನ್ನುವಂತಹ ಒಂದು ಉಪನದಿ ಕಂಡುಬರುತ್ತೆ. ಇದು ಹಾಸನ ಜಿಲ್ಲೆ ಬೇಲೂರು ಭಾಗದಲ್ಲಿ ಅಥವಾ ಬೇಲೂರಿನಲ್ಲಿ ಹರಿಯುವಂತಹ ಒಂದು ನದಿ ಯಗಚಿ. ಆ ಬೇಲೂರಿನಲ್ಲಿ ಏನು ಚೆನ್ನಕೇಶವ ದೇವಾಲಯ ಇದೆಯಲ್ಲ, ಅದೇ ಬೇಲೂರು ಭಾಗದಲ್ಲಿ ಯಗಚಿ ನದಿಗೆ ಒಂದು ಡ್ಯಾಮನ್ನು ಕೂಡ ಕಟ್ಟಿದ್ದಾರೆ. ಆ ಜಲಾಶಯದ ಹೆಸರು ಕೂಡ ಯಗಚಿ ಜಲಾಶಯ ಅಂತ. ಆ ಜಲಾಶಯದ ನೀರನ್ನು ಚಿಕ್ಕಮಗಳೂರಿಗೆ ಮತ್ತು ಕುಡಿಯೋ ನೀರಿಗೆ ಪೂರೈಕೆ ಮಾಡ್ತಾ ಇರೋದನ್ನು ನಾವು ನೋಡ್ಬೋದು. ಹೊನ್ನು ಹೊಳೆ ಅನ್ನುವಂಥದ್ದು ಚಾಮರಾಜನಗರ ಜಿಲ್ಲೆಯಲ್ಲಿ ಹರಿಯುವಂಥ ನದಿ. ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಹರಿಯುವಂಥ ನದಿ ಯಾವುದಪ್ಪ ಅಂದರೆ ಹೊನ್ನು ಹೊಳೆ ಅಂತಲೂ ಕೂಡ ಕರಿತೀವಿ. ನೆಕ್ಸ್ಟ್ ಕಬಿನಿ ನದಿ ಇದೆಯಲ್ಲ, ಕಬಿನಿ ನದಿನೂ ಕೂಡ ಇದು ಕೇರಳದ ವೈನಾಡಿನಲ್ಲಿ ಹರಿಯುವಂಥ ನದಿ. ಹುಟ್ಟದಲ್ಲಿ ಈ ಕೇರಳದ ವೈನಾಡಿನಲ್ಲಿ ಹುಟ್ಟಿ ಕರ್ನಾಟಕಕ್ಕೆ ಎಂಟ್ರಿ ಆಗತ್ತೆ. ಕಬಿನಿ ಅಥವಾ ಕಪಿಲಾ ನದಿ ಅಂತಲೂ ಕೂಡ ಕರಿತೀವಿ. ಈ ನದಿಯ ದಂಡೆ ಮೇಲೆ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಇದೆ. ಯಾವುದಪ್ಪ ಅಂದರೆ ನಂಜನಗೂಡು. ಈ ನಂಜನಗೂಡಿನ ಶ್ರೀಕಂಠೇಶ್ವರ ಟೆಂಪಲ್ ಇದೆಯಲ್ಲ, ಅದು ಯಾವ ನದಿಯ ದಂಡೆ ಮೇಲಿದೆ ಅಂತ ಕೇಳಿದರೆ ಅದು ಕಬಿನಿ ನದಿಯ ದಂಡೆ ಮೇಲೆ ಕಂಡುಬರುವಂಥದ್ದು. ಓಕೆ ಸ್ನೇಹಿತರೆ, ಇದಿಷ್ಟು ಮಾಹಿತಿಯನ್ನು ನಾವು ಯಾವ ನದಿಯ ಬಗ್ಗೆ ತಿಳ್ಕೊಬೇಕಾಗತ್ತೆ, ಕಾವೇರಿ ನದಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತವೆ. ಅಥವಾ ಇಲ್ಲಿ ಕೊಟ್ಟಿರುವಂಥ ಭವಾನಿ, ಚಿನ್ನಾರ್, ಹೇಮಾವತಿ, ಹೊನ್ನು ಹೊಳೆ ಮತ್ತು ಕಬಿನಿ ನದಿಗೆ ಸಂಬಂಧಪಟ್ಟಂತೆ ನೋಡಬೇಕು. ಹಾಗೆ ಕೃಷ್ಣಾ ನದಿ ಅಂತ ನೋಡಿದಾಗ ಘಟಪ್ರಭಾ, ಮಲಪ್ರಭಾ, ಡೋಣಿ, ಭೀಮಾ, ತುಂಗಭದ್ರಾ ಇವು ಪ್ರಮುಖವಾದಂತಹ 5 ಉಪನದಿಗಳನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೆ ಗೋದಾವರಿ ನದಿಗೆ ಸಂಬಂಧಪಟ್ಟಂತೆ ಗೋದಾವರಿ ನದಿಗೂ ಹಲವಾರು ಉಪನದಿಗಳು ಕಂಡುಬರ್ತವೆ. ವೆನಗಂಗಾ, ಪೆನಗಂಗಾ, ವಾರ್ಧಾ, ಮಾಂಜ್ರ, ಕಾರಂಜ ಎನ್ನುವಂತಹ ಮತ್ತು ಪ್ರಣಹಿತ ಎನ್ನುವಂತಹ ಪ್ರಮುಖ ನದಿಗಳನ್ನು ನೋಡ್ತೀವಿ ಗೋದಾವರಿ ನದಿಯ ಉಪನದಿಗಳು ಅಂತ. ರೈಟ್. ಸೊ 4ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದು? ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. 5ನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗಳ ಗಡಿಯಲ್ಲಿ ಇದೆ ಯಾವುದು? ಯಾಣ ಇದೆಯೋ, ಅಬ್ಬೆ ಇದೆಯೋ, ಜೋಗ್ ಫಾಲ್ಸ್ ಇದೆಯೋ, ಹೊಗೇನಕಲ್ ಫಾಲ್ಸ್ ಇದೆಯೋ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಜೋಗ್ ಫಾಲ್ಸ್ ಕಂಡು ಬರುವಂಥದ್ದು. ಹೇಗಪ್ಪ ಅಂದರೆ ಇಲ್ಲಿ ಒಂದು ಬೆಟ್ಟ ಇದೆ ಅಂದರೆ ಈ ಬೆಟ್ಟದ ಸಾಲು ಕಂಡುಬರುತ್ತೆ. ಈ ಬೆಟ್ಟದಿಂದ ನೀರು ಧುಮುಕ್ತಾ ಇದೆಯಲ್ಲ, ಇಲ್ಲಿಂದ ನೀರು ಹರ್ಕೊಂಬರ್ತಾ ಇರುತ್ತೆ. ಆ ಹರ್ಕೊಂಬರ್ತಾ ಇರುವಂತಹ ನೀರು ಕೆಳಭಾಗಕ್ಕೆ ಬೀಳುತ್ತಲ್ಲ, ಮೇಲ್ಗಡೆಯಿಂದ ಬೆಟ್ಟದಿಂದ ಕೆಳಭಾಗಕ್ಕೆ. ಇದು ಯಾವ ಜಿಲ್ಲೆ ಅಂದರೆ ಇದು ಉತ್ತರ ಕನ್ನಡ ಜಿಲ್ಲೆ. ಜೋಗ ಜಲಪಾತದ ಈ ನೀರು ಇದೆಯಲ್ಲ, ಬೆಟ್ಟದ ಮೇಲ್ಭಾಗ ಇದೆಯಲ್ಲ, ಇದು ಯಾವ ಜಿಲ್ಲೆಯಪ್ಪ ಅಂದರೆ ಇದು ಶಿವಮೊಗ್ಗ ಜಿಲ್ಲೆ. ಹಾಗಾಗಿ 2 ಜಿಲ್ಲೆಗಳ ಗಡಿಯಲ್ಲಿರುವಂತಹ ಒಂದು ವಾಟರ್ ಫಾಲ್ಸ್ ಯಾವುದಪ್ಪ ಅಂದರೆ ಜೋಗ ಜಲಪಾತ. ಈ ಜೋಗ ಜಲಪಾತ ಇದೆಯಲ್ಲ, ಯಾವ ನದಿಯಿಂದ ಆಗಿರೋದಪ್ಪ ಅಂದರೆ ಇದು ಶರಾವತಿ ನದಿಯಿಂದ ಆದಂತಹ ಒಂದು ವಾಟರ್ ಫಾಲ್ಸ್ ಆಗಿರುತ್ತೆ ಜೋಗ್ ಫಾಲ್ಸ್. ಹಾಗಾದರೆ ಈ ಜೋಗ ಜಲಪಾತ ಭಾರತದಲ್ಲೇ ಅತಿ ದೊಡ್ಡ ಜಲಪಾತ ಅಂತಲೂ ಕೂಡ ಕರೆಯೋದು. ಇದಕ್ಕೆ 4 ಕವಲುಗಳಿಂದ ನೀರು ಧುಮುಕತ್ತೆ. ಯಾವ್ಯಾವ ಕವಲು? ರಾಜ, ರಾಣಿ, ರೋರಲ್ ಮತ್ತು ರಾಕೆಟ್ ಎನ್ನುವಂತಹ 4 ಕವಲುಗಳಿಂದ ನೀರು ತುಂಬುತ್ತೆ. ಸೊ ಈ ಒಂದು ಜೋಗ ಜಲಪಾತದಲ್ಲಿ. ರೈಟ್. ಹಾಗೆ ಸ್ನೇಹಿತರೆ, ನೆಕ್ಸ್ಟ್ ನೋಡೋದಾದರೆ ಯಾಣ ಏನಕ್ಕೆ ಫೇಮಸ್ಸು? ಯಾಣ ಅಂದರೆ ಇದು ಜ್ವಾಲಾಮುಖಿಯಿಂದ ನಿರ್ಮಾಣಗೊಂಡಂತಹ ಒಂದು ಬೆಟ್ಟಗಳನ್ನು ನಾವಿಲ್ಲಿ ನೋಡ್ತೀವಿ ಯಾಣದಲ್ಲಿ. ಓಕೆ, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಯಾವ ಡಿಸ್ಟಿಕ್ಕಲ್ಲಿದೆ ಇದು? ಉತ್ತರ ಕನ್ನಡ ಜಿಲ್ಲೆ. ಕ್ಲಿಯರಾ? ನೆಕ್ಸ್ಟು ಅಬ್ಬೆ ಎನ್ನುವಂಥದ್ದು ಒಂದು ವಾಟರ್ ಫಾಲ್ಸ್. ಹಾಗಾದರೆ ಈ ಅಬ್ಬೆ ಫಾಲ್ಸ್ ಎಲ್ಲಿದೆ ಅಂತ ಕೇಳಿದಾಗ
ಅಬ್ಬೆ ಫಾಲ್ಸ್ ಇರುವಂಥದ್ದು ಯಾವ ಜಿಲ್ಲೆಯಲ್ಲಿ ಅಪ್ಪ ಅಂದರೆ ಇದು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಡಿಸ್ಟಿಕ್ ಕೇಳಿದರೆ ಯಾವುದು? ಕೊಡಗು ಜಿಲ್ಲೆಯಲ್ಲಿ. ಅಬ್ಬೆ ಫಾಲ್ಸು ಲಕ್ಷ್ಮಣ ತೀರ್ಥ ನದಿಯಿಂದ ನಿರ್ಮಾಣವಾದಂತಹ ಒಂದು ಜಲಪಾತವಾಗಿರುತ್ತೆ ಅಬ್ಬೆ ಫಾಲ್ಸ್. ಹಾಗೆ ಹೊಗೆನಕಲ್ ಫಾಲ್ಸ್ ಇದೆಯಲ್ಲ, ಈ ಹೊಗೆನಕಲ್ ಫಾಲ್ಸ್ ಯಾವ ನದಿಯಿಂದ ಆಗಿರೋದು ಅಂತ ಕೇಳಿದರೆ ಕಾವೇರಿ ನದಿಯಿಂದ ಆಗಿರೋದು. ಈ ಒಂದು ಫಾಲ್ಸ್ ಕರ್ನಾಟಕದಲ್ಲಿಲ್ಲ, ಇದು ತಮಿಳುನಾಡಿನಲ್ಲಿ ಕಂಡುಬರುವಂಥದ್ದು. ಓಕೆ, ಮೇಕೆದಾಟು ಅಂತ ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದು. ಹಾಗೆ ತಮಿಳುನಾಡಿನಲ್ಲಿ ಯಾವುದಿದೆ? ಹೊಗೆನಕಲ್ ಫಾಲ್ಸ್ ಅಂತ ಕಂಡುಬರ್ತವೆ. ಸೊ ಇದು 5ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಜೋಗ್ ಫಾಲ್ಸ್ ಅಂತ ಆಗಿರುತ್ತೆ. ಇದು ಕ್ಲಿಯರ್ ಇರಲಿ, ರೈಟ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 6ನೇದು, ಕಬ್ಬು, ಗೋಧಿ, ಭತ್ತ ಬೆಳೆಗಳ ಉತ್ಪಾದನೆಗೆ ಈ ಕೆಳಗಿನ ಯಾವ ರೀತಿಯ ಕೃಷಿ ಹೆಚ್ಚು ಸೂಕ್ತವಾಗಿದೆ ಅಂತ ಕೇಳಿರುವಂಥದ್ದು. ಬೆಳೆಗಳು ಯಾವ್ಯಾವುದಿದೆ? ಒಂದು ಕಬ್ಬಿದೆ, ಇನ್ನೊಂದು ಗೋಧಿ ಇದೆ, ಮತ್ತೊಂದು ಯಾವುದಿದೆ? ಭತ್ತ ಕಂಡುಬರುತ್ತೆ. ಸ್ಥಳಾಂತರ ಬೇಸಾಯ ಅಂತ ಇದೆ, ನೀರಾವರಿ ಬೇಸಾಯ ಇದೆ, ಜೀವನಾಧಾರ ಬೇಸಾಯ, ಮಹಡಿ ಬೇಸಾಯ ಅಂತ ಕಂಡುಬರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ನೀರಾವರಿ ಬೇಸಾಯವನ್ನು ಇರುವಂತಹ ಪ್ರದೇಶಗಳಲ್ಲಿ ಯಾವ ಬೆಳೆಯನ್ನು ಅತಿ ಹೆಚ್ಚು ಬೆಳೀತಾರಪ್ಪ ಅಂದರೆ ಕಬ್ಬು, ಗೋಧಿ ಮತ್ತು ಭತ್ತವನ್ನು ಬೆಳೀತಾರೆ. ನೀರಾವರಿ ಬೇಸಾಯ ಅಂದರೆ ನಮಗೆ ಜಲಾಶಯಗಳನ್ನು ನಿರ್ಮಾಣ ಮಾಡಿಬಿಟ್ಟು ಕಾಲುವೆಗಳ ಮೂಲಕ ನೀರನ್ನು ಪೂರೈಕೆ ಮಾಡ್ತೀವಿ, ಅಥವಾ ಬೋರ್ಗಳನ್ನು ಹೊಡೆಸುವುದರ ಮೂಲಕನೋ, ಬೋರ್ವೆಲ್ಗಳ ಮೂಲಕನೋ ಅಥವಾ ಕೆರೆಗಳ ಮೂಲಕನೋ ನೀರಾವರಿಯನ್ನು ಪೂರೈಕೆ ಮಾಡಿ ಬೆಳೆಯುವಂತಹ ಬೆಳೆಗಳಾಗಿರ್ತವೆ ಕಬ್ಬು, ಗೋಧಿ ಮತ್ತು ಭತ್ತ. ಹಾಗಾದರೆ ಈ ಒಂದು ನೀರಾವರಿ ಬೇಸಾಯ ಜೊತೆಗೆ ಸ್ಥಳಾಂತರ ಬೇಸಾಯ ಅಂತ ಇದೆ, ಶಿಫ್ಟಿಂಗ್ ಕಲ್ಟಿವೇಶನ್ ಅಂತ ಕರಿತೀವಿ. ಆ ಸ್ಥಳಾಂತರ ಬೇಸಾಯ ಅನ್ನೋದು ಜೀವನಾಧಾರ ಬೇಸಾಯದ ಒಂದು ಭಾಗ ಅಷ್ಟೇ, ಪಾರ್ಟ್ ಆಫ್ ಯಾವುದು ಅಂತ ಹೇಳಿದ್ರೆ ಜೀವನಾಧಾರ ಬೇಸಾಯ. ಹಾಗಾದರೆ ಜೀವನಾಧಾರ ಬೇಸಾಯ ಅಂದರೆ ಏನು? ತನ್ನ ಕುಟುಂಬ ನಿರ್ವಹಣೆಗೆ ಬೇಕಾಗಿರುವಂತಹ ದವಸ ಧಾನ್ಯಗಳನ್ನು ಉತ್ಪಾದನೆ ಮಾಡಿಕೊಳ್ಳೋದನ್ನು ಜೀವನಾಧಾರ ಬೇಸಾಯ ಅಂತ ಕರಿತಿದ್ವಿ. ಇದು ಪ್ರಾಚೀನ ಕಾಲದ ಬೇಸಾಯ ಪದ್ಧತಿ. ಈಗ ಯಾವುದು ಕೂಡ ಜೀವನಾಧಾರ ಬೇಸಾಯ ಪದ್ಧತಿ ಅಷ್ಟೊಂದಿಲ್ಲ, ಎಲ್ಲ ಕಮರ್ಷಿಯಲ್ ಕ್ರಾಪಿಗೆ ಕನ್ವರ್ಟ್ ಆಗಿದ್ದೀವಿ ನಾವು. ಹಾಗಾದರೆ ಜೀವನಾಧಾರ ಬೇಸಾಯ ಭಾರತದ ಅತಿ ಹಳೆಯ ಬೇಸಾಯ ಪದ್ಧತಿಯಾಗಿರುತ್ತೆ. ಇದು ಪರ್ಯಾಯ ಪ್ರಸ್ಥಭೂಮಿಯ ಭಾಗದಲ್ಲಿ ಕಂಡುಬರುವಂತಹ ಒಂದು ಬೇಸಾಯ ಪದ್ಧತಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಜೀವನಾಧಾರ ಬೇಸಾಯ ಪದ್ಧತಿ ಎಲ್ಲಿದೆಯಪ್ಪ ಅಂದರೆ ಚೀನಾ ರಾಷ್ಟ್ರದಲ್ಲಿ ಕಂಡುಬರುವಂಥದ್ದು. ಸೆಕೆಂಡು ಭಾರತದಲ್ಲಿ ನೋಡ್ತೀವಿ ನಾವು. ಜೀವನಾಧಾರ ಬೇಸಾಯ ಪದ್ಧತಿಗಳಲ್ಲಿ ಸ್ಥಳಾಂತರ ಬೇಸಾಯ ಅಂತ ಇದಿಲ್ಲ, ಶಿಫ್ಟಿಂಗ್ ಕಲ್ಟಿವೇಶನ್ ಅಂತ ಏನು ಕರಿತೀವಲ್ಲ, ಆ ಶಿಫ್ಟಿಂಗ್ ಕಲ್ಟಿವೇಶನ್ ಅಂದರೆ ಏನಪ್ಪ ಅಂದರೆ ಇದು ಹೆಚ್ಚು ಅರಣ್ಯ ಪ್ರದೇಶದಲ್ಲಿ ಕಂಡುಬರ್ತದೆ. ಏನು ಅರಣ್ಯ ಪ್ರದೇಶದಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ಬುಡಕಟ್ಟು ಜನಾಂಗಗಳು ಕಂಡುಬರ್ತಾರೆ, ಟ್ರೈಬ್ಸ್ಗಳಿರ್ತಾವೆ. ಆ ಬುಡಕಟ್ಟು ಜನಾಂಗಗಳು ಅಲ್ಲಿರುವಂತಹ ಅರಣ್ಯ ಪ್ರದೇಶವನ್ನು ಕಟ್ ಮಾಡ್ತಾರೆ, ಬರ್ನ್ ಮಾಡ್ತಾರೆ. 2 ರಿಂದ 3 ವರ್ಷ ಬೆಳೆಗಳನ್ನು ಬೆಳೀತಾರೆ. ಯಾವಾಗ ಆ ಭೂಮಿ ಫಲವತ್ತತೆಯನ್ನು ಕಳ್ಕೊಳ್ಳುತ್ತೋ ಆ ಜಾಗದಿಂದ ಮತ್ತೊಂದೆಡೆಗೆ ಏನಾಗ್ತಾರಪ್ಪ ಅಂದರೆ ಅವರು ಸ್ಥಳಾಂತರಗೊಳ್ತಾರೆ. ಅದನ್ನೇ ಶಿಫ್ಟಿಂಗ್ ಕಲ್ಟಿವೇಶನ್, ಸ್ಥಳಾಂತರ ಬೇಸಾಯ ಪದ್ಧತಿ ಅಂತ ಕರೆಯುವಂಥದ್ದು. ಕ್ಲಿಯರ್ ಸ್ನೇಹಿತರೆ? ಇದು ಶಿಫ್ಟಿಂಗ್ ಕಲ್ಟಿವೇಶನ್ ಬಗ್ಗೆ ಗೊತ್ತಿರಲಿ. ಮಹಡಿ ಬೇಸಾಯ ಅಂದರೆ ಬೆಟ್ಟಗುಡ್ಡಗಳ ಇಳಿಜಾರುಗಳಲ್ಲಿ ಬೆಳೆಯುವಂತಹ ಬೆಳೆಗಳಾಗಿರ್ತವೆ. ಸೊ ಅದನ್ನು ಕಾಂಟೂರು ಬೇಸಾಯ ಅಂತಲೂ ಕೂಡ ಕರಿತೀವಿ. ಆ ಕಾಂಟೂರು ಬೇಸಾಯ ಅಂದರೆ ಬೆಟ್ಟಗುಡ್ಡಗಳ ಇಳಿಜಾರಿಗೆ ಅಡ್ಡಲಾಗಿ ಮಾಡುವಂತಹ ಒಂದು ಬೇಸಾಯವನ್ನು ಕಾಂಟೂರು ಬೇಸಾಯ ಅಂತ ಕರಿತೀವಿ. ಕೊಟ್ಟಿರುವಂತಹ ಬೆಳೆಗಳಿದೆಯಲ್ಲ, ಈ ಕಬ್ಬು ಆವರೇಜ್ ಆಗಿ ನೋಡಿದಾಗ ಯಾವ ವಲಯದಲ್ಲಿ ಬೆಳಿತಾರಪ್ಪ ಅಂದರೆ ಇದು ಉಷ್ಣ ವಲಯದಲ್ಲಿ ಬೆಳೆಯುವಂತಹ ಬೆಳೆ, ಉಷ್ಣ ವಲಯದಲ್ಲಿ ಬೆಳೀತಾರೆ. ಅದರ ಜೊತೆಗೆ ಭತ್ತನೂ ಕೂಡ ಉಷ್ಣ ವಲಯದಲ್ಲಿ ಬೆಳೆಯುವಂಥದ್ದು. ನೋಡಿ, ಕಬ್ಬಿಗೆ 100 ರಿಂದ 150 ಸೆಂಟಿಮೀಟರ್ ಅಷ್ಟು ಮಳೆ ಬಿದ್ದರೆ ಭತ್ತಕ್ಕೆ 150 ರಿಂದ ಸರಾಸರಿ 200 ಸೆಂಟಿಮೀಟರ್ ಅಷ್ಟು ಮಳೆ ಬೀಳೋ ಕಡೆ ಬೆಳೆಯುವಂತಹ ಬೆಳೆಯಾಗಿರ್ತದೆ. ಸೊ ಇದು ಯಾವುದು? ಕಬ್ಬಿಗೆ ಸಂಬಂಧಿಸಿದಂತೆ ಇದು ಭತ್ತಕ್ಕೆ ಸಂಬಂಧಪಟ್ಟಂತಹ ಒಂದು ರೈನ್ಫಾಲ್ ಅನ್ನು ಕೂಡ ನೋಡ್ಬೋದು. ಈ ಭತ್ತ ಬೆಳೀತಾರಲ್ಲ, ಪ್ರಪಂಚದಲ್ಲೇ ಅತಿ ಹೆಚ್ಚು ಭತ್ತ ಬೆಳೆಯೋದು ಯಾವ ಕ್ಲೈಮೇಟಲ್ಲಿ ಅಂತ ಕೇಳಿದರೆ ಇದು ಮಾನ್ಸೂನ್ ವಾಯುಗುಣದಲ್ಲಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಭತ್ತವನ್ನು ಬೆಳೆಯೋದು. ಹಾಗಾದರೆ ಭತ್ತ ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವಂಥ ರಾಜ್ಯ ಯಾವುದಪ್ಪ ಅಂದರೆ ವೆಸ್ಟ್ ಬೆಂಗಾಲ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವಂಥ ಜಿಲ್ಲೆ ಯಾವುದಪ್ಪ ಅಂದರೆ ರಾಯಚೂರು. ಅದೇ ಗೋಧಿಗೆ ಸಂಬಂಧಪಟ್ಟಂತೆ ಪ್ರಪಂಚದಲ್ಲಿ ಅಥವಾ ಭಾರತದಲ್ಲಿ ಅತಿ ಹೆಚ್ಚು ಗೋಧಿ ಬೆಳೆಯುವಂತಹ ಒಂದು ರಾಜ್ಯ ಯಾವುದಪ್ಪ ಅಂದರೆ ಉತ್ತರ ಪ್ರದೇಶ್ ಭಾರತದಲ್ಲಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಗೋಧಿ ಬೆಳೆಯುವಂಥ ಜಿಲ್ಲೆ ಯಾವುದಪ್ಪ ಅಂದರೆ ಬೆಳಗಾವಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಗೋಧಿಯನ್ನು ಬೆಳೆಯುತ್ತೆ. ಕಬ್ಬು ಬೆಳೆಗೆ ಸಂಬಂಧಪಟ್ಟಂತೆ ಕಬ್ಬು ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವಂಥದ್ದು ಯಾವುದಪ್ಪ ಅಂದರೆ ಮಹಾರಾಷ್ಟ್ರ.
ಅದರ ಜೊತೆಗೆ ಉತ್ತರ ಪ್ರದೇಶ್. ಕರ್ನಾಟಕದಲ್ಲಿ ಅಂತ ಕೇಳಿದರೆ ಕಬ್ಬಿಗೆ ಸಂಬಂಧಪಟ್ಟಂತೆ ಬೆಳಗಾವಿ ನಂಬರ್ 1 ಪೊಸಿಷನಲ್ಲಿ ಕಂಡುಬರುತ್ತೆ. ಬೆಳಗಾವಿ. ಮಂಡ್ಯ ಜಿಲ್ಲೆಯನ್ನು ಸಕ್ಕರೆಯ ಬೊಟ್ಟಲು ಅಂತಲೂ ಕೂಡ ಕರಿತೀವಿ. ಹಾಗೆ ಬೆಳಗಾವಿ, ಈಗ ಬೆಳಗಾವಿ ಪ್ರೆಸೆಂಟ್ ಸಕ್ಕರೆ ಬೊಟ್ಟಲು ಅಂತ ಕರೆಯುವಂಥದ್ದು ಯಾವುದಕ್ಕೆ? ಬೆಳಗಾವಿ ಜಿಲ್ಲೆಗೆ ಕರಿತೀವಿ. ಸಕ್ಕರೆ ನಗರ ಯಾವುದಪ್ಪ ಅಂದರೆ ಮಂಡ್ಯ, ಸಕ್ಕರೆ ಜಿಲ್ಲೆ ಯಾವುದಪ್ಪ ಅಂದರೆ ಬೆಳಗಾವಿ. ಸೊ ಇದು ಕಬ್ಬಿನ ಬಗ್ಗೆ ನಮಗೆ ಗೊತ್ತಿರಬೇಕಾಗತ್ತೆ. ಸೊ ನೋಡಿ, 3 ಪ್ರಮುಖವಾದಂತಹ ಬೆಳೆಗಳಿಗೆ ಸಂಬಂಧಪಟ್ಟಂತೆ ನೋಡ್ತೀವಿ. ಹಾಗಾದರೆ ಗೋಧಿ ಅನ್ನುವಂಥದ್ದು ಉಷ್ಣವಲಯದಲ್ಲಿ ಬೆಳೀತಾರೋ ಸಮಶೀತೋಷ್ಣ ವಲಯದಲ್ಲಿ ಬೆಳೀತಾರಂದರೆ ಇದು ಸಮಶೀತೋಷ್ಣ ವಲಯದಲ್ಲಿ ಬೆಳೆಯುವಂಥ ಬೆಳೆ. ಕೇವಲ 10 ರಿಂದ 15 ಡಿಗ್ರಿಯಷ್ಟು ಟೆಂಪ್ರೇಚರ್ ಇರುವಂಥ ಪ್ರದೇಶಗಳಲ್ಲಿ ಯಾವುದನ್ನು ಬೆಳೀತಾರಪ್ಪ ಅಂದರೆ ಗೋಧಿಯನ್ನು ಬೆಳೀತಾರೆ. ರೈಟ್. ಸೊ ಇಷ್ಟು ಕೂಡ 6ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರದಲ್ಲಿ ಯಾವುದು? ನೀರಾವರಿ ಬೇಸಾಯ ಅವಶ್ಯಕತೆ ಇರುತ್ತೆ. 7ನೇ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದ ಕೆಳಗಿನ ನದಿಗಳನ್ನು ಪರಿಗಣಿಸಿ. ಯಾವ್ಯಾವ ನದಿಗಳಿದ್ದಾವೆ? ಬೇಡ್ತಿ, ಸೀತಾ, ಗುರುಪುರ, ವೆಂಬನಾಡು ಅಂತ ನದಿಗಳಿದ್ದಾವೆ. ಹಾಗಾದರೆ ಈ ನದಿಗಳಲ್ಲಿ ಏನು ಕೇಳಿರುವಂಥದ್ದು? ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳ ದೃಷ್ಟಿಯಿಂದ ಉತ್ತರದಿಂದ ದಕ್ಷಿಣಕ್ಕೆ ಹರಿಯುವ ನದಿಗಳ ಸರಿಯಾದ ಕ್ರಮಾನುಗತವ ಯಾವುದು ಅಂತ ಕೇಳಿದ್ದಾನೆ. ನಾರ್ತಿಂದ ಸೌತಿಗೆ ಬರಬೇಕು. ಈಗ ನಾರ್ತ್ ಅಂತ ತಗೊಳ್ಳೋಣ, ಈ ಕಡೆ ಸೌತ್ ಅಂತ ತಗೊಳ್ಳೋಣ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ ಯಾವುದು ಅಂತ ಕೊಟ್ಟಿರುವಂಥ ನದಿಗಳಲ್ಲಿ ಫಸ್ಟ್ ಯಾವುದಪ್ಪ ಅಂದರೆ ಬೇಡ್ತಿನೇ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಡಿಸ್ಟಿಕ್ ಕೇಳಿದರೆ ಯಾವುದು? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ 2ನೇ ನದಿ ಯಾವುದಪ್ಪ ಅಂದರೆ ಸೀತಾ. ಸೀತಾ ನದಿ ಶಿವಮೊಗ್ಗ ಜಿಲ್ಲೆ ಭಾಗದಲ್ಲಿದೆ, ಶಿವಮೊಗ್ಗ ಜಿಲ್ಲೆ. ಗುರುಪುರ ನದಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ, ಇದು ಗುರುಪುರ. 3ನೇ ನದಿ ಯಾವುದು? ಗುರುಪುರ. 4ನೇದು ಯಾವುದಪ್ಪ ಅಂದರೆ ವೆಂಬನಾಡು ನದಿ. ಕ್ರಮವಾಗಿ ನೋಡಿದಾಗ ಬೇಡ್ತಿ, ಸೀತಾ, ಗುರುಪುರ ಮತ್ತು ವೆಂಬನಾಡು ನದಿಗಳನ್ನು ನೋಡ್ತಾ ಹೋಗ್ತೀವಿ. ಹಾಗಾಗಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 1, 2, 3 ಮತ್ತು 4 ಎ ಅನ್ನೋ ಆಪ್ಷನ್ ಇಲ್ಲಿ ಸರಿಯಾಗಿರುತ್ತೆ. ನಾರ್ತಿಂದ ಸೌತಿಗೆ. ಕ್ಲಿಯರಾ? ಉತ್ತರದಿಂದ ದಕ್ಷಿಣಕ್ಕೆ ಹರಿಯುವಂಥ ನದಿಗಳ ಸರಿಯಾದ ಕ್ರಮಾನುಗತವನ್ನು ತಿಳಿಸಬೇಕಾಗತ್ತೆ. 7ನೇ ಪ್ರಶ್ನೆಗೆ 1 ಸರಿ. 8ನೇ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಹೊಂದಿಕೆಯಾಗುವ ಕೆಳಗಿನ ಪ್ರಧಾನ ವಿವಿಧ ಮಣ್ಣುಗಳನ್ನು ಪರಿಗಣಿಸಿ ಸರಿ ಅಲ್ಲದನ್ನು ಆರಿಸಿ ಅಂತ ಇದೆ. ಯಾವುದು ರಾಂಗ್ ಇದೆ ಅಂತ ತಿಳಿಸ್ಬೇಕಾಗತ್ತೆ. ನೋಡಿ, ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳಲ್ಲಿ 3 ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಿ. ಆ 3 ಭಾಗಗಳು ಯಾವುದು? ನೋಡಿ, ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳಲ್ಲಿ 3 ಭಾಗಗಳನ್ನಾಗಿ ನೋಡ್ಬೋದು. ಆ 3 ಭಾಗ ಯಾವುದಪ್ಪ ಅಂದರೆ ಇದು ಕರಾವಳಿ ಭಾಗ, ಕೋಸ್ಟಲ್. 2ನೇದು ಮಲೆನಾಡು. 3ನೇದು ಮೈದಾನ. ಮೈದಾನವನ್ನು 2 ಭಾಗಗಳನ್ನಾಗಿ ವಿಭಾಗ ಮಾಡ್ತೀವಿ. ಸೊ ಒಟ್ಟಾರೆಯಾಗಿ ಈ ರೀತಿ ಪಾರ್ಟ್ ಮಾಡಿದಾಗ ನಾವು 4 ಭಾಗಗಳನ್ನು ನೋಡ್ತೀವಿ. ಕ್ಲಿಯರಾ? ಸರಿ, ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದಂತಹ ಮಣ್ಣು ಕಂಡು ಬರುತ್ತಂದರೆ ನೋಡಿ, ಉತ್ತರ ಕರ್ನಾಟಕ ಅಂತ ಇದೆ. ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಇದೆ, ಇದು ಸರಿ. ಇಲ್ಲಿರುವಂಥ ಮಣ್ಣು ಯಾವುದು? ಕಪ್ಪು ಮಣ್ಣಿನ ಪ್ರದೇಶ ಕಂಡುಬರುತ್ತೆ ಉತ್ತರ ಕರ್ನಾಟಕ. ಕರಾವಳಿ ಕರ್ನಾಟಕದಲ್ಲಿ ಲ್ಯಾಟರೇಟ್ ಮಣ್ಣು ಅಂತ ಇದೆ, ಇದು ತಪ್ಪು. ಲ್ಯಾಟರೇಟ್ ಮಣ್ಣಿಲ್ಲ. ಅಂದರೆ ಕೋಸ್ಟಲಲ್ಲಿ ಕಂಡುಬರುವಂಥ ಮಣ್ಣು ಯಾವುದಪ್ಪ ಅಂದರೆ ಕರಾವಳಿ ಮೆಕ್ಕಲು ಮಣ್ಣು ಕಂಡುಬರುತ್ತೆ. ಕೋಸ್ಟಲ್ ಅಲುವಿಯಲ್ ಸಾಯಿಲ್, ಕರಾವಳಿ ಮೆಕ್ಕಲು ಮಣ್ಣು ಕಂಡುಬರುತ್ತೆ. ದಕ್ಷಿಣ ಕರ್ನಾಟಕದಲ್ಲಿರುವಂತಹ ಮಣ್ಣು ಯಾವುದಪ್ಪ ಅಂದರೆ ಕೆಂಪು ಮಣ್ಣು, ಇದು ಕೂಡ ಸರಿ. ಇಲ್ಲಿ ಯಾವ ಮಣ್ಣು ಕಂಡುಬರುತ್ತೆ? ಕೆಂಪು ಮಣ್ಣು ಕಂಡುಬರುತ್ತೆ. ಇವುಗಳಲ್ಲಿ ಯಾವುದೂ ಅಲ್ಲ, ಅದು ನಮಗೆ ಸಂಬಂಧ ಇಲ್ಲ. ಹಾಗಾದರೆ ಇನ್ನೊಂದು ಭಾಗ ಉಳಿತಲ್ಲ, ಈ ಒಂದು ಬೆಟ್ಟ ಗುಡ್ಡಗಳು ವೆಸ್ಟರ್ನ್ ಘಾಟ್ಸಲ್ಲಿ ಪರ್ವತಗಳ ಭಾಗದಲ್ಲಿ ಕಂಡುಬರುವಂಥ ಮಣ್ಣು ಯಾವುದಪ್ಪ ಅಂದರೆ ಅದು ಲ್ಯಾಟರೇಟ್ ಮಣ್ಣು, ಜಂಬಿಟ್ಟಿಗೆ ಮಣ್ಣು ಅಂತ ಕರಿತೀವಿ. ಕ್ಲಿಯರಾ? ಹಾಗಾದರೆ ಕೊಟ್ಟಿರುವಂತಹ ಆಪ್ಷನಲ್ಲಿ ತಪ್ಪು ಯಾವುದಾಗಿದೆ ಅಂತ ಕೇಳಿದರೆ ಕರಾವಳಿ ಕರ್ನಾಟಕ ಲ್ಯಾಟರೇಟ್ ಮಣ್ಣನ್ನು ಹೊಂದಿಲ್ಲ. ಅದು ಹೊಂದಿರುವಂಥದ್ದು ಅಲುವಿಯಲ್ ಸಾಯಿಲ್. ಅದರಲ್ಲೂ ಕೂಡ ಕೋಸ್ಟಲ್ ಅಲುವಿಯಲ್ ಸಾಯಿಲ್ ಅಂತ ಕರಿತೀವಿ. ಕರಾವಳಿಯ ಮೆಕ್ಕಲು ಮಣ್ಣು ಇಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಯಾವ ಭಾಗದಲ್ಲಿ ಅಂತ ನೋಡಿದಾಗ ಈ ಕರಾವಳಿ ಭಾಗದಲ್ಲಿ. ಲ್ಯಾಟರೇಟ್ ಮಣ್ಣು ಎಲ್ಲಿದೆ ಅಂತ ಕೇಳಿದಾಗ ಪಶ್ಚಿಮ ಘಟ್ಟಗಳ ಸಾಲುಗಳಲ್ಲಿ ಕಂಡುಬರುವಂಥದ್ದು. 8ನೇ ಪ್ರಶ್ನೆಗೆ ಬಿ ಸರಿ ಉತ್ತರ. 9ನೇ ಪ್ರಶ್ನೆ ಹೋಗೋಣ. ಚಿಕ್ಕೋಡಿ ತಾಲೂಕು ಯಾವ ಜಿಲ್ಲೆಗೆ ಹೆಸರುವಾಸಿಯಾಗಿದೆ? ಚಿಕ್ಕೋಡಿ ತಾಲೂಕು ಯಾವ ಬೆಳೆಗೆ ಫೇಮಸ್ ಇದೆ ಅಂತ ಕೇಳಿರುವಂಥದ್ದು. ಭತ್ತ ಬೆಳೀತಾರ, ಜೋಳ ಬೆಳೀತಾರ, ಹೊಗೆ ಸೊಪ್ಪು, ಕಬ್ಬು ಬೆಳೀತಾರ ಅಂತ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಫೇಮಸ್ ಇರೋದು ಯಾವುದಕ್ಕಪ್ಪ ಅಂದರೆ ಹೊಗೆ ಸೊಪ್ಪಿನ ಉತ್ಪಾದನೆಗೆ ತುಂಬಾ ಫೇಮಸ್ ಇರುವಂಥದ್ದು. ಹಾಗೆ ಬೆಳಗಾವಿಯಲ್ಲಿ ನಿಪ್ಪಾಣಿ ಅಂತ ಇದೆ. ನಿಪ್ಪಾಣಿ
ಈ ನಿಪ್ಪಾಣಿ ಕೂಡ ಯಾವುದಕ್ಕೆ ಫೇಮಸ್ ಅಪ್ಪ ಅಂದರೆ ಹೊಗೆ ಸೊಪ್ಪು ಉತ್ಪಾದನೆಗೆ ಫೇಮಸ್. ಭಾರತದ ಅತಿ ದೊಡ್ಡ ಈ ಬೀಡಿಗೆ ಸಂಬಂಧಪಟ್ಟಿರುವಂತಹ ಹೊಗೆ ಸೊಪ್ಪಿನ ಮಾರುಕಟ್ಟೆ ಬೆಳಗಾವಿಯ ನಿಪ್ಪಾಣಿಯಲ್ಲಿ ಕಂಡುಬರುತ್ತೆ. ಓಕೆ, ಸೊ ಹೊಗೆ ಸೊಪ್ಪು ಅಂದ್ಕೂಡಲೇ ಯಾವ ಒಂದು ಭಾಗಕ್ಕೆ ಹೋಗ್ತೀವಿ ನಾವು? ಚಿಕ್ಕೋಡಿ ಭಾಗಕ್ಕೆ ಹೋಗ್ತೀವಿ. ಅದೇ ರೀತಿ ಭತ್ತ ಅಂತ ಕೇಳಿದಾಗ ಅವಾಗಲೇ ಹೇಳಿದೆ, ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೀತಾರೆ ಕರ್ನಾಟಕದಲ್ಲಿ ಅಂತ ಕೇಳಿದರೆ ರಾಯಚೂರು ಜಿಲ್ಲೆ. ಜೋಳ ಅಂತ ಕೇಳಿದರೆ ವಿಜಯಪುರ ಜಿಲ್ಲೆ, ಬಿಜಾಪುರ ಅಥವಾ ವಿಜಯಪುರ ಜಿಲ್ಲೆಯಲ್ಲಿ ಭತ್ತವನ್ನು ಹೆಚ್ಚು ಬೆಳೀತಾರೆ, ಜೋಳವನ್ನು. ಕಬ್ಬು ಅಂತ ಕೇಳಿದರೆ ಬೆಳಗಾವಿ ಜಿಲ್ಲೆ. ಕ್ಲಿಯರಾ? ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೀತಾರೆ. ಎಷ್ಟನೇ ಪ್ರಶ್ನೆಗೆ ಇದು? 9ನೇ ಪ್ರಶ್ನೆಗೆ ಸಿ ಅನ್ನೋದು ಸರಿ ಉತ್ತರವಾಗಿರುತ್ತೆ. 10ನೇ ಪ್ರಶ್ನೆ ಹೋಗೋಣ. ಕೆಳಗಿನ ಕರ್ನಾಟಕದ ಯಾವ ಜಿಲ್ಲೆಗಳು ಉಷ್ಣ ವಿದ್ಯುತ್ ಸ್ಥಾವರವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಹಾಗಾದರೆ ಉಷ್ಣ ವಿದ್ಯುತ್ ಸ್ಥಾವರಗಳು ಕರ್ನಾಟಕದಲ್ಲಿ ಯಾವ್ಯಾವ್ದಿದೆ ಅನ್ನೋದನ್ನು ನಾವು ಈ ಪ್ರಶ್ನೆಯಲ್ಲೇ ಆನ್ಸರ್ ಆಗಿ ತಗೋಬೋದು. ಏನೇನಿದೆ? ಬಳ್ಳಾರಿಯಲ್ಲಿ ಕಂಡುಬರುತ್ತೆ ಅಂದರೆ ಬಳ್ಳಾರಿಯಲ್ಲಿ ಇದೆ. ಸೊ ವಿಜಯಪುರದಲ್ಲೂ ಕೂಡ ಇದೆ. ಬಳ್ಳಾರಿ, ವಿಜಯಪುರ, ರಾಯಚೂರಲ್ಲೂ ಕೂಡ ಇದೆ. ಸೊ ರಾಯಚೂರು ಮಾತ್ರ, ಬಳ್ಳಾರಿ ಮತ್ತು ವಿಜಯಪುರ. ಇಲ್ಲಿ 3ಅನ್ನು ತಗೋಬೇಕು ನಾವು. ಯಾಕಂದರೆ ಬಳ್ಳಾರಿಯಲ್ಲೂ ಕಂಡುಬರುತ್ತೆ, ವಿಜಯಪುರದಲ್ಲೂ ಕಂಡುಬರುತ್ತೆ ಮತ್ತು ರಾಯಚೂರಲ್ಲೂ ಕೂಡ ಕಂಡುಬರುತ್ತೆ. ಹಾಗಾದರೆ ಕರ್ನಾಟಕದಲ್ಲಿರುವಂತಹ ಉಷ್ಣ ವಿದ್ಯುತ್ ಸ್ಥಾವರಗಳು ಯಾವುದು? ಒಂದು RTPS ಅಂತ ಕಂಡುಬರುತ್ತೆ, RTPS ಅಂತ, ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಅಂತ ಒಂದನೇದು. ಸೊ ಎರಡನೇದು YTPS ಅಂತ, YTPS ಅಂತ, ಯರಮರಸ್ ಥರ್ಮಲ್ ಪವರ್ ಸ್ಟೇಷನ್ ಅಂತ. ಇವೆರಡು ಯಾವ ಜಿಲ್ಲೆ ಅಂತ ಕೇಳಿದರೆ ರಾಯಚೂರು. ಕ್ಲಿಯರಾ? ನೆಕ್ಸ್ಟ್ 3ನೇದು ನೋಡಿ. 3ನೇದು ಯಾವುದು ಕಂಡುಬರುತ್ತೆ? ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕೂಡಗಿ ಅಂತ ಇದೆ. ಕೂಡಗಿ ಶಾಖ ವಿದ್ಯುತ್ ಉತ್ಪಾದನಾ ಕೇಂದ್ರ. ಇದು ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರುತ್ತೆ, ಬಿಜಾಪುರ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟು ಪಡುಬಿದಿರೆ ಅಂತ ಬರುತ್ತೆ, ಉಡುಪಿ ಜಿಲ್ಲೆ. ಪಡುಬಿದಿರೆ ಅಂತ ಬರುತ್ತೆ, ಇದು ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಮತ್ತೊಂದಿದೆ BTPS ಅಂತ, BTPS ಅಂತ, ಕುಡತಿನಿ ಅಂತ. ಕುಡತಿನಿ ಅಂದರೆ ಬಳ್ಳಾರಿಯ ಕುಡತಿನಿಯಲ್ಲೂ ಕೂಡ ಈ ಒಂದು ಉಷ್ಣ ವಿದ್ಯುತ್ ಸ್ಥಾವರಗಳು ಕಂಡುಬರ್ತವೆ. 5 ಪ್ರಮುಖ ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ನಾವು ಎಲ್ಲಿ ನೋಡ್ಬೋದಪ್ಪ ಅಂದರೆ ಕರ್ನಾಟಕದಲ್ಲಿ ನೋಡ್ಬೋದು. ಓಕೆ ಸ್ನೇಹಿತರೆ, ಸೊ ಇಷ್ಟು ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದಂತಹ 10 ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.